T20 ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸೋಕೆ ಟೀಂ ಇಂಡಿಯಾ ರೆಡಿ ಆಗಿದೆ. 2026ರ T20 ವಿಶ್ವಕಪ್ಗಾಗಿ ಭಾರತ ತಂಡ ಅನೌನ್ಸ್ ಆಗಿದೆ. ಸೊ ಡಿಫೆಂಡಿಂಗ್ ಚಾಂಪಿಯನ್ಸ್ ಟೀಮ್ನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 10ನೇ ಆವೃತ್ತಿಯ T20 ವಿಶ್ವಕಪ್ ಫೈಟ್ಗಾಗಿ 15 ಆಟಗಾರರ ಭಾರತ ತಂಡ ಅನೌನ್ಸ್ ಆಗಿದೆ. ಅಜಿತ್ ಅಗರ್ಕರ್ ನಾಯಕತ್ವದ ಆಯ್ಕೆ ಸಮಿತಿ ಘೋಷಣೆ ಮಾಡಿದೆ. ಭಾರತ ಹಾಗೆ ಶ್ರೀಲಂಕಾ ಹೋಸ್ಟಿಂಗ್ನಲ್ಲಿ ನಡೆಯುವಂತ ಈ ಟೂರ್ನಿಯಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ಅಖಾಡಕ್ಕಿಳಿಯಲಿದೆ. ಸೊ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್. 2024ರ T20 ವಿಶ್ವಕಪ್ ಅನ್ನ ಗೆದ್ದ ಭಾರತ ತಂಡ ಅನಂತರ ಸೂರ್ಯನಿಗೆ ಪಟ್ಟವನ್ನ ಕಟ್ಟಲಾಗಿತ್ತು, ನಾಯಕತ್ವದ ಪಟ್ಟ. ಸೊ ಈಗ ಸೂರ್ಯನ ಕ್ಯಾಪ್ಟನ್ಸಿಯಲ್ಲಿ ಭಾರತ T20 ವಿಶ್ವಕಪ್ನಲ್ಲಿ ಅಖಾಡಕ್ಕಿಳಿಯಲಿದೆ. ಅಂಡ್ ದೆನ್ ಅಭಿಷೇಕ್ ಶರ್ಮಾ. T20 ಫಾರ್ಮೆಟ್ನಲ್ಲಿ ಸ್ಫೋಟಕ ಬ್ಯಾಟರ್ ಆಗಿರುವಂತ ಅಭಿಷೇಕ್ ಶರ್ಮಾ ಕೂಡ ಈ ಸಲ T20 ವಿಶ್ವಕಪ್ನಲ್ಲಿ ಕಾಣಿಸಿಕೊಳ್ತಾರೆ. ಅದು ಕೂಡ ಓಪನರ್ ಆಗಿ ಆಡೋದು ಕೂಡ ಪಕ್ಕಾ ಇದೆ. ದೆನ್ ಸಂಜು ಸ್ಯಾಮ್ಸನ್ ಕೂಡ T20 ಫಾರ್ಮೆಟ್ನಲ್ಲಿ ದಿ ಬೆಸ್ಟ್ ಬ್ಯಾಟರ್ ಆಗಿದ್ದಾರೆ. ಹಾಗೆ ಓಪನಿಂಗ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ರು. ಬಟ್ ಇತ್ತೀಚೆಗೆ ಗಿಲ್ ಕಾರಣದಿಂದಾಗಿ ಸಂಜುರನ್ನ ಹೊರಗಿಟ್ರು ಕೂಡ ಸೌತ್ ಆಫ್ರಿಕಾ ವಿರುದ್ಧದ ಕೊನೆ ಮ್ಯಾಚ್ ಅಲ್ಲಿ ಸಂಜು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಹೀಗಾಗಿ ಸಂಜು ಪಿಕ್ ಆಗಿದ್ದಾರೆ. ಜೊತೆಗೆ ವಿಕೆಟ್ ಕೀಪಿಂಗ್ ಕೂಡ ಮಾಡೋದ್ರಿಂದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಅವಕಾಶವನ್ನು ಪಡ್ಕೊಳ್ತಾರೆ. ದೆನ್ ತಿಲಕ್ ವರ್ಮಾ. T20 ಫಾರ್ಮೆಟ್ನಲ್ಲಿ ಭಾರತ ತಂಡದಲ್ಲಿ ಕಾಯಂ ಆಟಗಾರನಾಗಿರುವಂತ ತಿಲಕ್ ವರ್ಮಾ ಕೂಡ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಕಳೆದ ಸೌತ್ ಆಫ್ರಿಕಾ ವಿರುದ್ಧದ ಸೀರೀಸ್ನಲ್ಲಿ ಸರಣಿಯ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಹೀಗಾಗಿ ತಿಲಕ್ ವರ್ಮಾ ಕೂಡ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ದೆನ್ ಹಾರ್ದಿಕ್ ಪಾಂಡ್ಯ ಅಂತೂ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಆಟಗಾರ. ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಕೆಪಾಸಿಟಿ ಹಾರ್ದಿಕ್ ಪಾಂಡ್ಯ ಆಗಿದೆ. ಸೊ ಇದು ಬೆಸ್ಟ್ ಆಲ್ರೌಂಡರ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ. ಸೊ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಅಂಡ್ ದೆನ್ ಶಿವಮ್ ದುಬೆ. T20 ಫಾರ್ಮೆಟ್ ನಲ್ಲಿ ದುಬೆ ಕೂಡ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗ್ತಾನೆ ಬಂದಿದ್ದಾರೆ. ಸೊ ಈ ಸಲ ಕೂಡ T20 ವಿಶ್ವಕಪ್ಗೆ ಶಿವಮ್ ದುಬೆಯನ್ನು ಕೂಡ ಆಯ್ಕೆ ಮಾಡಲಾಗಿದೆ. ದೆನ್ ಅಕ್ಷರ್ ಪಟೇಲ್ ಕೂಡ ಆಯ್ಕೆ ಆಗಿದ್ದಾರೆ. ಆಲ್ರೌಂಡರ್ ಅಕ್ಷರ್ ಪಟೇಲ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅಕ್ಷರ್ ಪಟೇಲ್ ರನ್ನ ಈ ಸಲ ವೈಸ್ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದೆ ಭಾರತ ತಂಡ. ಅಕ್ಷರ್ ಪಟೇಲ್ ಈ ಸಲ T20 ವಿಶ್ವಕಪ್ ತಂಡದಲ್ಲಿ ವೈಸ್ ಕ್ಯಾಪ್ಟನ್ಸಿ ಆಗಿ ಇರ್ತಾರೆ. ದೆನ್ ರಿಂಕು ಸಿಂಗ್. ಇತ್ತೀಚಿನ ಕೆಲ ಪಂದ್ಯಗಳಲ್ಲಿ ರಿಂಕು ಸಿಂಗ್ ರನ್ನ ಹೊರಗೆ ಇಟ್ಟಿದ್ರು. ಕಳೆದ ವರ್ಷ ಬೆಸ್ಟ್ ಫಿನಿಷರ್ ಅನ್ಸ್ಕೊಂಡ್ರು ಕೂಡ ರಿಂಕು ಸಿಂಗ್ ರನ್ನ ಇತ್ತೀಚೆಗೆ ಆಯ್ಕೆ ಮಾಡಿರಲಿಲ್ಲ. ಆಸೀಸ್ ಸೀರೀಸ್ ಹಾಗೆ ಸೌತ್ ಆಫ್ರಿಕಾ ಸೀರೀಸ್ ನಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಬಟ್ ಈಗ T20 ವಿಶ್ವಕಪ್ ಟೀಮ್ ಅಲ್ಲಿ ರಿಂಕು ಸಿಂಗ್ಗೆ ಅವಕಾಶ ಕೊಟ್ಟಿರೋದು ನಿಜಕ್ಕೂ ಕೂಡ ಒಂದು ಗ್ರೇಟ್ ಥಿಂಗ್, ಹಾಗೆ ಒಂದು ಒಳ್ಳೆಯ ವಿಚಾರ. ದೆನ್ ಜಸ್ಪ್ರೀತ್ ಬುಮ್ರಾ ಅಂತೂ ಬೌಲಿಂಗ್ ನಲ್ಲಿ ಭಾರತದ ಬೌಲಿಂಗ್ ನಲ್ಲಿ ದಿ ಬೆಸ್ಟ್ ಸ್ಟ್ರೆಂತ್ ಆಗ್ತಾರೆ. ಹೀಗಾಗಿ ಜಸ್ಪ್ರೀತ್ ಬುಮ್ರಾ ಕೂಡ ಸೆಲೆಕ್ಟ್ ಆಗಿದ್ದಾರೆ. ದೆನ್ ಹರ್ಷಿತ್ ರಾಣಾ ಕೂಡ ತಂಡದಲ್ಲಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಕಳೆದ ಸೌತ್ ಆಫ್ರಿಕಾ ಸೀರೀಸ್ ನಲ್ಲೂ ಕೂಡ ಒಂದು ಪಂದ್ಯಗಳನ್ನು ಆಡಿದ್ರು. ಹೀಗಾಗಿ ಅವರನ್ನು ಕೂಡ ಪಿಕ್ ಮಾಡಿದ್ದಾರೆ. ಬಟ್ ಪ್ಲೇಯಿಂಗ್ 11 ನಲ್ಲಿ ಆಡಿಸಬೇಕಾ ಅಥವಾ ಬೇಡ ಅನ್ನೋದನ್ನ ಆನಂತರ ನಿರ್ಧಾರ ಮಾಡ್ತಾರೆ. ಇನ್ನು ಹರ್ಷದೀಪ್ ಸಿಂಗ್. T20 ಫಾರ್ಮೆಟ್ ನಲ್ಲಿ ಭಾರತ ಪರ ಅತಿ ಹೆಚ್ಚು ವಿಕೆಟ್ ಗಳನ್ನ ಬೇಟೆಯಾಡಿರುವಂತಹ ಹರ್ಷದೀಪ್ ಸಿಂಗ್ ಕೂಡ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಇನ್ನು ಭಾರತದ ಸ್ಪಿನ್ ಅಸ್ತ್ರವಾಗಿರುವಂತಹ ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ. ಹಾಗೆ ವರುಣ್ ಚಕ್ರವರ್ತಿ ಕೂಡ, ಈ ಇಬ್ಬರು ಕೂಡ ಚಾನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಈ ಇಬ್ಬರು ಕೂಡ ಸ್ಪಿನ್ನಿಂಗ್ ನಲ್ಲಿ ಭಾರತಕ್ಕೆ ಬಿಗ್ ಸ್ಟ್ರೆಂತ್ ಆಗ್ತಾರೆ. ಕಳೆದ ಸೌತ್ ಆಫ್ರಿಕಾ ಸೀರೀಸ್ ನಲ್ಲಿ ವರುಣ್ ಚಕ್ರವರ್ತಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು. ಹೀಗಾಗಿ ಅವ್ರಿಗೂ ಕೂಡ ಚಾನ್ಸ್ ಸಿಕ್ಕಿದೆ. ದೆನ್ ವಾಷಿಂಗ್ಟನ್ ಸುಂದರ್ ಕೂಡ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಅಂತಂದ್ರೆ ಇಲ್ಲಿ ಇಶಾನ್ ಕಿಶನ್ಗೆ ಅವಕಾಶ ಸಿಕ್ಕಿದೆ. ಅದು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ. ಸಂಜು ಸ್ಯಾಮ್ಸನ್ಗೆ ಬ್ಯಾಕಪ್ ಆಗಿ ಅಥವಾ ತಗೊಂಡಿರ್ಬೋದು, ಅಥವಾ ಪ್ಲೇಯಿಂಗ್ 11 ನಲ್ಲಿ ಇವರನ್ನ ಆಡಿಸ್ತಾರಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇಶಾನ್ ಕಿಶನ್ 2 ವರ್ಷ ಆಗಿತ್ತು ಆಲ್ರೆಡಿ ಭಾರತ ತಂಡದಲ್ಲಿ ಕಾಣಿಸ್ಕೊಂಡು. ಸೊ ಈ ಸಲ ಅವರು ಪ್ಲೇಯಿಂಗ್ 11 ನಲ್ಲಿ ಇರ್ತಾರಾ ಇಲ್ವಾ ಅನ್ನೋದು ಕೂಡ ಕನ್ಫ್ಯೂಷನ್ಸ್ ಇದೆ. ಸೊ ಸದ್ಯ ಇದೇ ಟೀಮ್ ಏನು T20 ವಿಶ್ವಕಪ್ಗೆ ಸೆಲೆಕ್ಟ್ ಆಗಿದೆಯಲ್ಲ, ಇದೇ ಟೀಮ್ ನ್ಯೂಜಿಲೆಂಡ್ ಸೀರೀಸ್ಗೂ ಕೂಡ ಆಡಲಿದೆ. ಸೊ ಯಾವ ಚೇಂಜಸ್ ಕೂಡ ಇರಲ್ಲ. ಬಟ್ ಕಳೆದ ಸೀರೀಸ್ಗೆ ಕಂಪೇರ್ ಮಾಡಿದ್ರೆ ಶುಭ್ಮನ್ ಗಿಲ್ ಹಾಗೆ ಜಿತೇಶ್ ಶರ್ಮಾ ತಂಡದಿಂದ ಹೊರಬಿದ್ದಿದ್ದಾರೆ. ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾ ಇದ್ರು. ಬಟ್ ಅವರಿಂದ ರನ್ಸ್ ಬಂದಿರಲಿಲ್ಲ, ಹೀಗಾಗಿ ಬಿಟ್ಟಿದ್ದಾರೆ. ಇನ್ನು ಜಿತೇಶ್ ಶರ್ಮಾರನ್ನ ಬಿಡೋಕೆ ಕಾರಣ ಅಂತಂದ್ರೆ ರಿಂಕು ಸಿಂಗ್ ರನ್ನ ಒಳಗ್ ತಂದಿರೋದು. ಬೆಸ್ಟ್ ಫಿನಿಷರ್ ಆಗ್ತಾರೆ. ಹಾಗೆ ಬ್ಯಾಕಪ್ ಆಗಿ ಇಶಾನ್ ಕಿಶನ್ ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇಶಾನ್ ಕಿಶನ್ ಬ್ಯಾಟಿಂಗ್ ನಲ್ಲಿ ಬಿಗ್ ಸ್ಟ್ರೆಂತ್ ಇದ್ದಾರೆ. ಹೀಗಾಗಿ ಜಿತೇಶ್ ಶರ್ಮಾಗೆ ಕಂಪೇರ್ ಮಾಡಿದ್ರೆ ರಿಂಕು ಸಿಂಗ್ ಹಾಗೆ ಇಶಾನ್ ಕಿಶನ್ ಬೆಟರ್ ಅನ್ಸಿರೋದ್ರಿಂದ ಜಿತೇಶ್ರ ಬದಲಿಗೆ ಇವರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ಸಿ ಕೂಡ ಅಚ್ಚರಿ ಮೂಡಿಸಿದೆ. ಸೊ ಇದು ಟೀಮ್ ಇಂಡಿಯಾದ T20 ವಿಶ್ವಕಪ್ನ ಸ್ಕ್ವಾಡ್. ಸೊ ಟೀಮ್ ಹೇಗಿದೆ? ಈ ತಂಡ ವಿಶ್ವಕಪ್ ಅನ್ನ ಗೆಲ್ತಾರಾ ಅಥವಾ ಇವರ ಪೈಕಿ ಯಾರಿಗೆ ಚಾನ್ಸ್ ಅನ್ನ ಕೊಡ್ಬೋದಿತ್ತು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.